ವೀರಪ್ಪನ್ ಅಂತ ಅಂದಾಗ ನಮಗೆ ತಲೆಯಲ್ಲಿ ಬರೋದೊಂದೇ ವೀರಪ್ಪನ ಸಮಾಧಿ ಮತ್ತು ಅವರ ಅಣ್ಣನ ಸಮಾಧಿ, ಅಣ್ಣನ ಹೆಂಡತಿ ಸಮಾಧಿ. ನಮಗೆಲ್ಲ ಗೊತ್ತಿರೋ ಮಟ್ಟಿಗೆ ವೀರಪ್ಪನ್ ಯಾವ ಥರ ಸತ್ತ ಅಂತ ಹೇಳಿದ್ರೆ ಅವರನ್ನು ಆಂಬುಲೆನ್ಸ್ನಲ್ಲಿ ಕರ್ಕೊಬಂದು ಶೂಟ್ ಮಾಡಿ ಕೊಂದ್ರು ಅಂತ ನಾವೆಲ್ಲ ನೋಡಿರೋದು ಮತ್ತು ಸಿನಿಮಾಗಳಲ್ಲೂ ತೋರಿಸಿರೋದು. ಬಟ್ ಇಲ್ಲಿಯವ್ರು ಏನು ಹೇಳ್ತಾರೆ ಅಂದರೆ ಅವರಿಗೆ ವಿಸಾ ಕೊಟ್ಟು ಸಾಯಿಸಿದ್ದು ಅಂತ ಇವ್ರು ಹೇಳ್ತಾರೆ. ಫ್ರೆಂಡ ಅಲ್ಲಿಂದ ಇಲ್ಲಿ ಸದ್ ಮಾಡಿ ಇಲ್ಲಿ ಕರೆಸ್ಕೊಂಡು ಇದೇ ಜಾಗದಲ್ಲಿ ಶೂಟ್ ಮಾಡ್ತಾರೆ ಅವರನ್ನ. ಪಾಲಾರ್ ನದಿ ಇಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಶೂಟ್ ಮಾಡಿದ್ದು ಇದೇ ಜಾಗದಲ್ಲಿ. ಇದೆ ಮೇಟೂರ್ ಡ್ಯಾಮ್ ಬ್ಯಾಕ್ ವಾಟರು. ಹಿಂಗ ಒಂದಕ್ಕೆ ಅப்புறம் பாத்தீங்களா ಇಲ್ಲಿ ವೀರಪ್ಪನ್ ಹುಟ್ಟಿದ ಡೇಟು ಮತ್ತೆ ಸತ್ತಿದ ಡೇಟು ಎಷ್ಟು ಸಿಮಿಲರ್ ಇದೆ ನೋಡಿ. ವೀರಪ್ಪನ್ நல்லவர ಕೆಟ್ಟವರ, மக்களுக்கு உதவி செஞ்சவர் அவரு. இன்னைக்கு சொல்றேன். ಯಾರು ದಯವಿಟ್ಟು ಬೈಕೋಬೇಡಿ, ಎಷ್ಟೇ ಕೆಟ್ಟವರಾಗಿದ್ರು ಸತ್ ಮೇಲೆ ಅವರು ದೇವರಾಗ್ತಾರಂತೆ. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ? ಸೊ ಇಲ್ಲಿ ನೋಡ್ರಿ ನನ್ನಿಂದ ಯಾರಿದ್ದಾರೆ? ಹೌದು, ಇವತ್ತು ನಾವು ವೀರಪ್ಪನ್ ಸಮಾಧಿ ಹತ್ರ ಬಂದಿದ್ದೀವಿ. ಅಲ್ಲಿ ಹಿಂದೆ ಏನು ನೋಡ್ತಾ ಇದ್ದೀರಾ ಅದೆಲ್ಲ ಮೇಟೂರ್ ಡ್ಯಾಮ್. ಇವಾಗ ನಮ್ಮ ಮುಂದೆ ಇದೆ ಒಂದು ಕಾಲದಲ್ಲಿ ಇಡೀ ದೇಶನೇ ಅಲ್ಲಾಡಿಸಿದಂತಹ ವ್ಯಕ್ತಿ. தலைவர் இவரு. அது மாதையன், அவங்க அண்ணன் கூட பிறந்த அண்ணன். சரி, அண்ணன் ஜம்சார். அது அவருடைய ஒய்ஃப். அது ಇವರುடைய ಪೈಯನ್. ಇದು ಇಲ್ಲೇ ನೋಡ್ತಾ ಇದ್ದಾರೆ, ಇದು ವೀರಪ್ಪನವರ ಸಮಾಧಿ. ಇದು ಅವರ ಅಣ್ಣ ವೀರಪ್ಪನವರ ಅಣ್ಣನ ಸಮಾಧಿ. ಅದು ಅಣ್ಣನ ಹೆಂಡತಿ ಸಮಾಧಿ. ಮತ್ತೆ ಇದು ಅಣ್ಣ ಪೈಯನ್ ವಕೀಲ್, ಇವರ ಪೈಯನ್. ಓ, ಇದು ಅಣ್ಣನ ಮಗನ ಸಮಾಧಿ. ಹಾಗೆ ಈ ಕಡೆ ಟರ್ನ್ ಆದ್ರೆ ನೀವು ಮೇಟೂರ್ ಡ್ಯಾಮ್ ಬ್ಯಾಕ್ ವಾಟರ್ ಇದು. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ನಿங்களுக்கு தெரியுமா? சின்ன பையன்ல பாத்துருக்கேன். ಫ್ರೆಂಡಾ? ಚಿಕ್ಕ ವಯಸ್ಸಿಂದ ನೋಡಿರೋದಂತ ಅವರು. வருவாபடி போவாபடி பேசுவோம். ஒரே கேள்வி, ವೀರಪ್ಪನ நல்லவರ ಕೆಟ್ಟವರ? ಸೂಪರಾன ಮನಸ್ಸು, ಮಕ್ಕಳಿಗೆ ಉದವಿ செஞ்சவர் ಅವರು. ವೀರಪ್ಪನ್ ಅಂತ ಬಂದಾಗಲೇ ಬರೋದು ಫಸ್ಟು ಅವ್ರು ಕೆಟ್ಟವರು ಅನ್ನೋದು. ಬಟ್ ಅದು ಬಿಟ್ಟು ಇಲ್ಲಿ ಜನ ಕೇಳಿದಾಗ, ಅಂದರೆ ಇಲ್ಲಿ ವೀರಪ್ಪನ ಊರು ಅಥವಾ ಈ ಕಡೆ ತಮಿಳ್ನಾಡು ಸೈಡ್ ನೀವು ಕೇಳಿದಾಗ ಅವ್ರನ್ನ ಹೀರೋ ಥರ ನೋಡ್ತಾರೆ. ಏನಕ್ಕಂದರೆ ಒಬ್ಬ ಮನುಷ್ಯ ಕೆಲವೊಂದು ಕಡೆ ಕೆಟ್ಟವನಾಗಿರ್ಬೋದು, ಕೆಲವೊಂದು ಕಡೆ ಒಳ್ಳೇದು ಆಗಿರುತ್ತೆ. ಆ ಸಮಯ ಸಂದರ್ಭ ಮನ್ಸನ್ನ ಆ ಥರ ಕೆಟ್ಟವನಾಗಿ ಮಾಡ್ತು. ಬದಲಾಗೋ ಅವಕಾಶ ಇತ್ತು, ಬಟ್ ಅವರು ಅದನ್ನು ಉಪಯೋಗ ಮಾಡ್ಕೊಂಡಿಲ್ಲ. ಆವಾಗೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಷ್ಟೊಂದು ಬಿಗಿ ಭದ್ರತೆ ಇರಲಿಲ್ಲ. ಇಲ್ಲಿನ ಜನಗಳಾಗಲಿ ಪ್ರತಿಯೊಂದು ಅವರ ಕುಲ ಕಸುಬು ಏನು, ಕಾಡಿಗೆ ಹೋಗೋದು, ಕಾಡಲ್ಲಿ ದನ ಮೇಯಿಸೋದು, ಕುರಿ ಮೇಯಿಸೋದು, ಇದೇ ಥರ ಅವರ ಜೀವನ ಇದ್ದಿದ್ದು. ಅದೇ ಥರನೂ ವೀರಪ್ಪನ್ ಆವಾಗ, ವೀರಪ್ಪನ್ ಅಂತ ಅಲ್ಲ, ನಮ್ಮ ಕಡೆ ಎಲ್ಲ ರೈತರುಗಳ ಅಥವಾ ಹಳ್ಳಿ ಕಡೆ ಜನಗಳು ಕಾಡನ್ನೇ ಅವಲಂಬಿಸ್ಕೊಂಡು ಬಂದಿರೋಂಥ ಜನಗಳು. ಅದರಲ್ಲಿ ವೀರಪ್ಪನ್ ಅವರು ಕೂಡ ಒಬ್ಬರು ಸಾಮಾನ್ಯ ಹುಡುಗರಂತೆ ಬೆಳ್ಕೊಂಡು ಬಂದದ್ದು. ಬಟ್ ಜೊತೆಗೆ ಈ ಬೇಟೆ ಅನ್ನೋದೊಂದು ಕಸ್ಬಿತ್ತು ಅವರಲ್ಲಿ. ಆ ಬೇಟೆ ಹಂಗೆ ಹೆಚ್ಚುತ್ತಾ ದೊಡ್ಡ ದೊಡ್ಡ ಪ್ರಾಣಿಗಳಿಗೆ ಬಂತು. ಕೊನೆಗೆ ಮನುಷ್ಯರನ್ನು ಕೊಲ್ಲೋ ಲೆವೆಲ್ಗೆ ಬಂತು. ವೀರಪ್ಪನ್ ಎದುರಾಕೊಂಡ್ರೆ ಏನಾಗ್ತೈತೆ ಅಂತ ಅವ್ರಿಗೆ ಗೊತ್ತಾಗ್ಲಿ. ವೀರಪ್ಪನ್ ಕೆಟ್ಟವರೋ ಒಳ್ಳೆಯವರೋ ಗೊತ್ತಿಲ್ಲ, ಸತ್ ಮೇಲೆ ಎಲ್ಲರೂ ದೇವರಾಗ್ತಾರಂತೆ. ಇವಾಗ ಕೈ ಮುಗಿಯೋಣ ಬನ್ನಿ. ಹೊಗೇನಕಲ್ ಫಾಲ್ಸು ಗೋಪಿನಾಥಮ್ಗೆ ತುಂಬ ದಿನ ಬಂದಿದ್ದೀನಿ. ಬಟ್ ಇಲ್ಲಿ ಮೇಟೂರಿಗೆ ಬಂದು ಇಲ್ಲಿ ಸಮಾಧಿ ಹತ್ರ ಬಂದಿರಲಿಲ್ಲ. ಅದಕ್ಕೆ ಇವತ್ತು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ. ಇಲ್ಲಿ ವೀರಪ್ಪನ್ ಹುಟ್ಟಿದ ಡೇಟು ಮತ್ತು ಸತ್ತಿದ ಡೇಟು ಎಷ್ಟು ಸಿಮಿಲರ್ ಇದೆ ನೋಡಿ. 18/01/1952, 18/10/2004. ಅಂದ್ರೆ ಒಂಥರ ಸಿಮಿಲರ್ ಇದೆ ಇದು. ಇವಾಗ ವೀರಪ್ಪನ್ ಇದ್ದಿದ್ರೆ ಯಾವ ಥರ ಇರ್ತಿದ್ರು ಅಂತ ನೀವು ಕೇಳಿದ್ರೆ, ಸೊ ಅಂದಾಜಿಗೆ ಇಷ್ಟು ವಯಸ್ಸಾಗಿರ್ತಿತ್ತು ಅವರಿಗೆ. ಓಹೋ, ಸರಿ. ವೀರಪ್ಪನ್ ಇವ್ರನ್ನ ಮಾವ ಅಂತ ಕ್ಲೋಸ್ ಆಗಿ ಮಾತಾಡಿಸ್ತಾ ಇದಾರಂತ ನೋಡಿ. ವೀರಪ್ಪನ್ ಪಂಡ್ರದೇನ ಚರಿಯಾ? கடவுளுக்கெல்லாம் கடவுள், கெட்டவருக்கெல்லாம் கெட்டவர், நல்லவருக்கெல்லாம் நல்லவர், அவ்வளோதான். ಅಷ್ಟೇ ಇವರೆಲ್ಲ ಹೇಳೋದು. ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವರು. பொய் சொல்லக்கூடாது. அவருக்கு பிடிக்காது. நம்பிக்கை இருக்கணும். செத்த நாள் உங்களுக்கு என்ன எப்படி இருந்தது? உங்களுக்கெல்லாம் செத்த நாள் ஞாபகம் வரல. மரத்தை வச்சு கொண்டு விட்டாங்க. ஆனால் பின்னால் அதான் பொய் சொல்லிவிட்டாங்க. போலீஸ் சுட்டு கொண்டுச்சுன்னு. அது பொய்யா? அது பொய், சுத்தமான பொய் அது. சரி. மரத்தை வச்சு இன்னைக்கு காலையில் 9 மணிக்கு மரத்தை வைக்கிறாங்க.
வெடிச்சு 10-11 மணிக்கு தான் ஆளை கண்டுபிடிச்சி வீரப்பன் பாருங்க சேர்த்து கிடக்குது அப்படின்னு. அம்மா கூட பிறந்த சின்னம்மாவை 5 லட்ச ரூபா பணம் வாங்கிச்சு, 5 ஏக்கரா காடு வாங்கிச்சு, 12,000 போலீஸ் 3 மாசமா தேடுறாங்க, கண்டுபிடிக்க முடியல. கண்டுபிடிச்சாலும் ಆಳ ಪಾಚಿಟ್ಕೊಂಡು ಪಾಕಾದಿಗೆ ಮೇಲೆ ಒದ್ದು ಅಂತಾರೆ. ನಾವೆಲ್ಲ ಮೂವಿಗಳಲ್ಲಿ ವಿಡಿಯೋಗಳಲ್ಲೆಲ್ಲ ನೋಡಿರೋದು ಸುಳ್ಳು. ವೀರಪ್ಪನ್ ಸತ್ತಿರೋದು ವಿಷ ಕೊಟ್ಟು ಅವರನ್ನು ಸಾಯಿಸಿರೋದಂತೆ. ಸೊ ಸತ್ಯ ಅದು. ಬಟ್ ನಮಗೂ ಗೊತ್ತಿಲ್ಲ ಇವರು ದೊಡ್ಡವರು ಏನು ಹೇಳ್ತಾರೆ ಆ ಒಂದು ಇದ್ರ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀವಿ ಅಷ್ಟೇ. ಸೊ ಅವ್ರ ಬೈಲೆ ಕೇಳಿದ್ರಲ್ಲ. ವೀರಪ್ಪನ್ ಇದ್ದಿದ್ರೆ 78 ವರ್ಷ ಆಗಿರ್ತಿತ್ತು. ಇವ್ರಿಗಿಂತ ಹೆಂಗಾಗಿರ್ತಿದ್ರು, ಇವರು ಅವ್ರ ಮಾವನಂತೆ. ನಾನು ಇವ್ರೇಜ್ ಆಗಿರ್ತಿತ್ತು ಅಂತ ಅನ್ಕೋತಿದ್ದೆ, ಬಟ್ ಇವರು ಅವ್ರಿಗೆ ಮಾವ ಅಂತೆ. ವಯಸ್ಸು 80. ಅವರಿಗೆ 78. 78 உங்களுக்கு 80. 1-2 ವರ್ಷ ಡಿಫ್ರೆನ್ಸ್ ಅಷ್ಟೇ. ಆಲ್ಮೋಸ್ಟ್ ಈ ಥರ ಇರ್ತಾಯಿದ್ರು ವೀರಪ್ಪನ್. நீங்களும் ವೀರಪ್ಪನ್ மாதிரியே மீசெல்லாம் விட்டுருங்க. என் மனசுக்குள்ள நம்ம உயிர் உள்ள வரைக்கும் இதை எடுக்கக்கூடாது அப்படிங்கிறது. எத்தனை வருஷம் ஆச்சு இதை விட்டு? 40 வருஷம் இருக்கும். சரி. வீரப்பன் இறந்ததுக்கு அப்புறமா விட்டுங்களா இல்லை அதுக்கு முன்னாடியே? ஆனால் பாதி ஆளுங்க அவங்க ஆள் ஓடி போயிட்டாங்க. இன்னும் பாதி ஆள் ஆயிட்டாங்களா? 125 பேர் தான் கை கிடைச்சிங்க. ஆமாம்மா. 75 பேர் கிடைக்கல. எல்லாம் கண்டுக்காம அவ தப்பிச்சு ஓடி போயிட்டான். ஆனால் கடைசி வரைக்கும் இருந்தது சேத்துக்குழி கோவிந்தா மட்டும்தான். சேத்துக்குழி கோவிந்தன் சொன்னா ஒரு சொல்லு தட்ட மாட்டாரு, ஒரு வார்த்தை பொய் பேச மாட்டார் அவரு. சேத்துக்குழி கோவிந்தன் உண்மையை தான் சொல்லுவார். அவர் சொல்கிறது தான் நம்புவார், வேறு யார் சொன்னாலும் நம்ப மாட்டார். ಬಟ್ ವೀರಪ್ಪನ್ ಇದ್ದಾಗಲೂ ಅಷ್ಟೇ ಸೇತುಕುಳಿ ಗೋವಿಂದನ್ ಮಾತು ಬಿಟ್ಟು ಇನ್ಯಾರ ಮಾತು ಕೇಳ್ತಾ ಇರಲಿಲ್ಲ. அவர் தவிர யார் எதை சொன்னாலுமே நம்ப மாட்டார். பொண்டாட்டி பிள்ளைங்க, சொந்த பந்தம், தாய் பிள்ளை, மாமட்டன் யார் சொன்னாலும் ஒத்துக்க மாட்டார். அவர் சொன்னா ரெடி. அதுக்கெல்லாம் காரணம் செய்யலை மாட்டான். அது ஒன்று இப்படி சண்டை போட்டுக்கிட்டாங்க. ஏய் நீ வந்து சரண்டர் ஆயிடுற அப்படின்னு சொல்ல அந்த அம்மா. அம்மா அப்படி சொன்னாரா? ஜெயலலிதா அம்மா. நான் சரண்டர் ஆக மாட்டேன். ஜெயலலிதா எதிர்த்து நிற்கும் ஜெயிச்சு விட்டாலும் இந்த மேசி எடுத்து களமாட வரேன் கட்டிலடா பத்தி நான் கண்ணீர் விட்டு காலை தொட்டு கும்பிடுவேன். சரி சரி. இப்படி பிள்ளையெல்லாம் இனிமேல் நாட்டில் போகிறக்காது. கடைசி நாள் பார்த்தீங்களா வீரப்பன்? இங்கே வந்ததுக்கு அப்புறம் பார்த்தீங்களா? அவன் வந்த பின்னால் பார்த்தேன். போலீஸுக்கு சிக்காத நல்லது, கடவுள் கொடுத்த வரோம். ಇವ್ರೇನು ಹೇಳ್ತಾವ್ರೆ ಅಂದರೆ ಪೊಲೀಸರ ಕೈಗೆ ಕಡೆವರೆಗೂ ಸಿಕ್ಕದೆ ತಾನಾಗೆ ಸತ್ತಿದ್ದು. ಅಂದರೆ ತಾನಾಗೆ ಅಂದರೆ ಬೇರೆ ಕಡೆ ವಿಷ ಕೊಟ್ಟು ಸಾಯಿಸಿದ್ದು. ಬಟ್ ಪೊಲೀಸರ ಕೈಗೆ ಕಡೆವರೆಗೂ ಸಿಕ್ಕಲಿಲ್ಲ ಅಂತ ಹೇಳ್ತಾವ್ರೆ. ವೀರಪ್ಪನ್ நல்லவர கெட்டவர? நல்லவர். உலகம் இன்னைக்கு சொல்றேன், இன்னைக்கு அந்த நாடு ஜிஎம் அவர் தான் இன்னைக்கு சொல்றேன். இந்த பாட்டாளி மக்கள் கட்சியில அவர் வந்து உண்மையிலே சொல்ற சிஎம் அவர் தான். இன்னைக்கு நான் அரசியல் நிக்கிறேன், இந்த ஜெயலலிதா ಎದುರ್ತು ನಿಂತಿದ್ದು. ಇವಾಗ ನಮ್ಮ ಕಡೆ ಕೆಲವೊಂದು ಕಡೆ ಅವರನ್ನ ಬೈಬೋದು, ಇಷ್ಟೊಂದು ಕೊಲೆಗಳು ಮತ್ತೆ ಆನೆಗಳನ್ನ ಸಾಯಿಸಿರ್ಬೋದು, ಬೇರೆ ಪ್ರಾಣಿಗಳನ್ನ ಕೊಂದಿರ್ಬೋದು. ಆದರೂ ಅದೆಲ್ಲ ಕೆಟ್ಟ ವಿಷಯ ಒಂದು ಕಡೆ. ಆದರೆ ನಮ್ಗೇನಂದ್ರೆ ನೆಗೆಟಿವ್ ಬೇಗ ಸ್ಪ್ರೆಡ್ ಆಗುತ್ತೆ. ಒಬ್ಬರ ಒಳ್ಳೆತನ ಎಲ್ಲೂ ಹೊರಗಡೆಗೆ ಬರೋದೇ ಇಲ್ಲ. ವೀರಪ್ಪನ್ ವಿಷಯದಲ್ಲೂ ಆಗಿರೋದು ಅದೇ. ವೀರಪ್ಪನ್ ಏನೇನು ಕೆಟ್ಟ ಕೆಲಸ ಮಾಡಿದಾರೋ ಅದೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಯಿತು. ಎಲ್ಲರ ಮೈಂಡಲ್ಲೂ ಅದೇ ಇರೋದು. ವೀರಪ್ಪನ್ ಕೆಟ್ಟವನು ಅನ್ನೋ ಮನೋಭಾವ ಎಲ್ರಿಗೂ ಬಂದ್ಬಿಟ್ಟಿದೆ. ಬಟ್ ವೀರಪ್ಪನ್ಗೂ ಕೂಡ ಒಂದು ಒಳ್ಳೆ ಮನಸ್ಸಿತ್ತು. ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ಅದು ನಾನು ಇಲ್ಲಿ ಕೇಳಿ ತುಂಬ ಜನನ ತಿಳ್ಕೊಂಡೆ. ಅವರು ಮನಸ್ಪೂರ್ವಕವಾಗಿ ಇಲ್ಲಿ ಎಲ್ಲ ಜನಗಳು ಹೇಳೋದು ನಮಗೂ ತುಂಬ ಹೆಲ್ಪ್ ಮಾಡಿದ್ದಾರೆ, ಅವರು ಒಳ್ಳೆಯವರು ಅಂತ ಹೇಳ್ತಾರೆ. ಬಿಟ್ರೆ ಅವ್ರು ಕೆಟ್ಟವರು ಅಂತ ಒಬ್ಬರ ಬಾಯಲ್ಲೂ ಬರಲ್ಲ ಇಲ್ಲಿ ತಮಿಳ್ನಾಡಲ್ಲಿ. ಹಾಗಂತ ನಾನು ಎಲ್ಲ ವಿಷಯದಲ್ಲೂ ಒಳ್ಳೆಯವರು ಅಂತ ಹೇಳಲ್ಲ. ಕೆಲವೊಂದು ವಿಷಯಗಳಲ್ಲಿ ಕೆಟ್ಟವರಾಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ಒಳ್ಳೆ ಕೆಲಸಗಳನ್ನು ಕೂಡ ಮಾಡವ್ರೆ. ನಾನು ಇಲ್ಲಿದ್ದೀನಿ ಅಂದ್ಬಿಟ್ಟು ಏನು ಹೇಳ್ತಾ ಇಲ್ಲ. ಸೊ ಇರೋದನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಎರಡು ತಕ್ಕಡಿಗೆ ಹಾಕ್ಬಿಟ್ಟು ಒಳ್ಳೇದು ಕೆಟ್ಟದನ್ನು ಎರಡನ್ನೂ ತೂಗಿದ್ರೆ ಅದೇ ಸಮ ಬರುತ್ತೆ. ಅದು ವೀರಪ್ಪನ ಹತ್ರ ಒಳ್ಳೆ ಗುಣನೂ ಇತ್ತು, ಕೆಟ್ಟ ಗುಣನೂ ಇತ್ತು. ಸೊ ನಾವು ಯಾವುದನ್ನ ತಗೋತೀವಿ ಅದ್ರ ಮೇಲೆ ಇರುತ್ತೆ ಅಷ್ಟೇ. ಅವ್ರ ಹತ್ರ ಏನು ಕಲಿಬೋದು? ಧೈರ್ಯ ಕಲಿಬೋದು, ಅವರ ಸ್ಟ್ರಾಟಜಿಕ್ ಕಲಿಬೋದು. ಏನೂ ಇಲ್ಲದೆ ಯಾವ ಥರ ಜೀವನನ ನಡೆಸ್ಬೋದು, ಸರ್ವೈವ್ ಆಗ್ಬೋದು ಅನ್ನೋದನ್ನು ಅವ್ರ ಹತ್ರ ಕಲಿಬೋದು ನಾವು, ಕೆಟ್ಟ ವಿಷಯಗಳನ್ನು ಬಿಟ್ಟು ಅಷ್ಟೇ.
ಡೈಲಿ ನೋಡೋದಕ್ಕೆ ಸುಮಾರು ಜನ ಬರ್ತಾರೆ, ಆರತಿ ಮಾಡಿ ಪೂಜೆ ಕೂಡ ಮಾಡ್ತಾರೆ. ವೀರಪ್ಪನ ಸಮಾಧಿಯಿಂದ ಹಾಗೇ ಮುಂದೆ ಬಂದರೆ ನಮ್ಮ ಮುಂದೆ ಮೇಟೂರ್ ಡ್ಯಾಮ್ ಬ್ಯಾಕ್ ವಾಟರ್ ಇದೆ. ಸೊ ಇಲ್ಲೇ ನೋಡಿ, ಇದು ವೀರಪ್ಪನವರ ಅಣ್ಣನ ತೋಟ ಅಂತೆ. ತೋಟದಲ್ಲೇ ಮೇಟೂರ್ ಡ್ಯಾಮ್ ನೀರು ಇಲ್ಲಿ ತನಕ ಬಂದಿದೆ ನೋಡಿ, ಬ್ಯಾಕ್ ವಾಟ್ರು. ಬಟ್ ಇದು ಮಳೆ ಇನ್ನೂ ಜಾಸ್ತಿ ಆದರೆ ಇನ್ನೂ ಬರುತ್ತೆ ಅನಿಸುತ್ತೆ, ಹಿಂದೆ ಅಲ್ಲಿ ತನಕನೂ ಬರುತ್ತೆ. ಬಟ್ ಸದ್ಯಕ್ಕೆ ನೋಡಿ ಇಷ್ಟಿದೆ ನೋಡಿ. ಒಂದ್ಸಲ ನಮ್ಮ ನೀರು ಇದು, ಇಲ್ಲೇ ನೋಡ್ತಾ ಇದ್ದೀರಾ, ಇದು ನಮ್ಮ ನೀರು ರೀ, ನಮ್ಮ ಕಾವೇರಿ ನೀರು. ಇದು ನಮ್ಮ ಕಾವೇರಿ ನೀರು, ಅಲ್ಲಿಂದ ಬಂದು ಇಲ್ಲಿ ತುಂಬಿರೋದು. ಎಷ್ಟು ವಿಶಾಲವಾಗಿದೆ ನೋಡಿ, ತುಂಬ ದೊಡ್ಡ ಡ್ಯಾಮ್ ಇದು. ಎಲ್ಲಿ ತನಕ ನೋಡ್ತೀವೋ ಅಲ್ಲಿ ತನಕ ನೀರೇ ಇದೆ. ಇಲ್ಲೇನು ನೋಡ್ತಾ ಇದ್ದಾರೆ ಹಿಂದ್ಗಡೆ ಬ್ರಿಡ್ಜ್. ಇದೇ ಜಾಗದಲ್ಲಿ ಒಬ್ಬ ಅರಣ್ಯ ಅಧಿಕಾರಿನ ವೀರಪ್ಪನ್ ಅಲ್ಲಿಂದ ಶೂಟ್ ಮಾಡ್ತಾರೆ. ವೀರಪ್ಪನು ನಿಮ್ಮನ್ನ ಅಟ್ಯಾಕ್ ಮಾಡ್ತಾನೆ ಅಂತ ನ್ಯೂಸ್ ಬಂದಿದೆ ಸರ್. ಅದು ಚೆಕ್ ಪೋಸ್ಟು, ಅಲ್ಲಿ ಊಟ ಮಾಡ್ತಾ ಇರ್ತಾರೆ ಅನ್ಸುತ್ತೆ. ಅಲ್ಲಿಂದ ಇಲ್ಲಿ ಸದ್ ಮಾಡಿ ಇಲ್ಲಿ ಕರೆಸ್ಕೊಂಡು ಇದೇ ಜಾಗದಲ್ಲಿ ಶೂಟ್ ಮಾಡ್ತಾರೆ ಅವರನ್ನ. ಪಾಲಾರ್ ನದಿ ಇಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಇಲ್ಲೇ ನೋಡ್ತಾ ಇದ್ದೀರಾ, ಇದೇ ಪಾಲಾರು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಫಾರೆಸ್ಟಲ್ಲೇ ಪಾಲಾರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ದು ವೀರಪ್ಪನ್. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು, ಬಾಯ್.